ಈ ಮಟ್ಟಕ್ಕೆ ಬೆಳಿಬೇಕಂತ ಹೇಳಿದ್ರೆ ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬದುಕು ತಂದೆ ಲೆಕ್ಕ, ದಾರಿ ನಮ್ ಲೆಕ್ಕ, ಸಾವು ದೇವರ ಲೆಕ್ಕ ಅಂತ ಹೇಳ್ತಾರೆ. ಆದ್ರೆ ನಿಯತ್ತು ಈ CM ಲೆಕ್ಕ. ಒಂದು ನಿಯತ್ತು ಅಂತ ಬಂದಾಗ ಯಾರಿಗೂ ಮೋಸ ಆಗ್ತಾ ಇರ್ದು ನಾವು ನೋಡ್ಕೊಂಡು ನಿಂತ್ಕೊಳಕ್ ನಮ್ಮ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಆಮೇಲೆ ನಮ್ಮ ಹುಟ್ಟೂರು ಬಂದು ಹೊಳೆನರಸೀಪುರ. ಹೊಳೆನರಸೀಪುರದಲ್ಲಿ ಈ ದೇಶಕ್ಕೆ ಈ ರಾಜ್ಯ ಕೊಟ್ಟಿರುವಂತ ಪ್ರಧಾನಿ ಅಂತ ಹೇಳಿದ್ರೆ HD ದೇವೇಗೌಡ ಅವರು. ಅವ್ರನ್ನ ನೋಡಿದ್ರೆ ನಮ್ಗೊಂದು ಪ್ರೇರಣಾದಾಯಕ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕೂಡ ನಮ್ಮ ಹೊಳೆನರಸೀಪುರದಿಂದ ಬಂದು ನಾವು ಏನಾದ್ರೂ ಹೋರಾಟ ಮಾಡಬೇಕು, ಬೆಳಿಬೇಕು ಅನ್ನೋ ಮಟ್ಟಕ್ಕೆ ಬರುತ್ತೆ. ಬಟ್ ಈ ಪಕ್ಷವನ್ನು ಕಟ್ಟಬೇಕು ಅಂತ ವಿಷಯ ಬಂದಾಗ ಒಂದು ಉದ್ದೇಶ ಅಂತ ಡೆಫಿನೆಟ್ಲಿ ಇರುತ್ತೆ. ಹೌದು, ನನ್ಗೆ ವಿಧಾನಸೌಧ ನೋಡಿದ್ರೆ ಇವತ್ತಿಗೂ ನನ್ಗೆ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಧಕ್ಕೆ ಬರುತ್ತೆ. ಯಾಕಂದ್ರೆ ಓದಿಲ್ದಿರೋರು ಹೋಗಿ ಇಲ್ಲಿ ಒಳಗಡೆ ಕೂತ್ಕೊಬಿಡ್ತಾರೆ. ಸುಮ್ಮನೆ ಬರೀ ವೈಟ್ ಬಟ್ಟೆ ಹಾಕೊಂಡು ನಾವು ಹೋರಾಡಿದ್ರೆ ಅಥವಾ ಯಾವುದೇ ರೀತಿಯ ರಾಜಕೀಯವಾಗಿ ಮಾತಾಡೋದಾಗ್ಲಿ, ಹೋರಾಟಗಳು ಮಾಡೋದ್ರಾದ್ರೆ ಅದರಿಂದ ಜನಗಳಿಗೆ ಏನೂ ಲಾಭ ಇಲ್ಲ. ಲಾಭ ಇರೋದು ಲಾಗಳಲ್ಲಿ ಬದಲಾವಣೆ ಆಗ್ಬೇಕು. ಆಮೇಲೆ ಅದರಲ್ಲಿ ಇರುವಂತಹ ನಾವು ಮಾಡ್ಕೊಂಡು ಹೋಗ್ತಾ ಇರೋ ಈಗ ನಮ್ಮ ಪದ್ಧತಿ ಮತ್ತೆ ಸಂಸ್ಕೃತಿ ಬಿಟ್ಟು ನಾವು ಆಚೆ ಬರಕ್ಕಾಗಲ್ಲ. ಯಾಕಂದ್ರೆ ನಾವು ಪದ್ಧತಿ ಸಂಸ್ಕೃತಿ ಇರುವಂತ ದೇಶದಲ್ಲಿ ಹುಟ್ಟಿದೀವಿ. ಮೊದಲನೇದಾಗಿ ಹುಟ್ಟಿದಾಗ ಈ ನಮ್ಮ ನಾಡು ಅಂತ ವಿಷಯ ಬಂದಾಗ ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಾಬುಕ್ಕ, ಗಂಡುಗಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲ್ಲವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಅಂದ್ರೆ ಕನ್ನಡ 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 ಅಂತ ಹೇಳ್ತೀವಿ ನಾವು. ಸೊ ಈ ಒಂದು ಕರ್ನಾಟಕ ಭುವನೇಶ್ವರಿ ತಾಯಿ ಆಶೀರ್ವಾದದಿಂದ ಇವತ್ತು ಇಲ್ಲಿ ಗಂಟ ಬೆಳಿಬೇಕು. ನೀವು ನಮ್ಗೆ ಈ ಸ್ಥಾನ ಒಂದು ಸಾಧಕರ ಸ್ಥಾನ ಅಂತಾರೆ ಇದಕ್ಕೆ, ಇದು ಕೊಡ್ಬೇಕಂತ ಹೇಳಿದ್ರೆ ನಾನಂತೂ ತುಂಬಾ ಪುಣ್ಯವಂತ ಅಂತ ತಿಳ್ಕೊಂತೀನಿ ಮೇಡಮ್. ಖಂಡಿತವಾಗ್ಲು ಯಾವ್ದಾದ್ರು ನಿಮ್ಮ ಬಾಲ್ಯದ ಘಟನೆ ಅನ್ನೋದು ಏನಾದ್ರೂ ಪ್ರೇರಣೆ ಆಗಿರ್ಬೋದು? ಯಾಕಂದ್ರೆ ನಿಮ್ಮಲ್ಲಿ ಆ ನಾಯಕತ್ವದ ಗುಣ ಕಾಣ್ತಾ ಇದೆ, ಜೊತೆಗೆ ಪ್ರಶ್ನೆ ಮಾಡುವಂತಹ ಮನೋಭಾವ ಇದೆ, ಮತ್ತೆ ನೀವು ಅದನ್ನೇ ಓದ್ತಿರಿ ಕೂಡ. ಹೌದು, ಕಾನೂನಿನ ಪದವಿಯನ್ನ ಪಡ್ಕೊಳ್ತೀರಿ ಅನ್ನೋದಾದ್ರೆ ನನ್ಗೆ ಆರಂಭಿಕ ಜೀವನ ಬೇಕು. ಹೇಗಿದ್ರಿ? ಕಡು ಕಷ್ಟ ಏನಾದ್ರು ಇತ್ತಾ ಅಥವಾ ವೆಲ್ ಸೆಟಲ್ಡ್? ಯಾವ ತರ ಇತ್ತು ನಿಮ್ ಜೀವನ? ಮೇಡಮ್, ನಾವೊಂದು ರೈತರ ಮಕ್ಕಳು. ನಾವು ನಮ್ಮ ತಾತ ಅವರು ಹಾಸನದಲ್ಲಿದ್ರು, ಅವರು ರೈತರ ಮಕ್ಕಳು ನಾವು. ಬಟ್ ನಾವ್ ಯಾವತ್ತೂ ಕೂಡ ವ್ಯವಸಾಯ ಮಾಡಿಲ್ಲ. ಬಟ್ ಹೇಳ್ಕೊಳಕ್ ಮಾತ್ರ ರೈತರ ಮಕ್ಕಳು ನಾವು. ಇವತ್ತಿನ ಕಾಲದಲ್ಲಿ ಗೊತ್ತಿದೆ, ಯಾಕಂದ್ರೆ ನಾವು ಕೂಡ ಒಂದು ರೈತಾಪಿ ಕುಟುಂಬದಿಂದ ಬಂದಿರೋದು. ಈಗ ನಮ್ಮ ತಂದೆಯವರು ರಬಿಯುಲ್ಲಾ ಖಾನ್ ಅಂತ ಹೇಳಿ, ಅವರು ಕೂಡ ನಮ್ಗೆ ಚಿಕ್ಕ ವಯಸ್ಸಿಂದಾನು ಕೂಡ ಓದಿಸ್ಬೇಕು ಒಂದು ಅವರಲ್ಲಿ ಆಸೆ ಇತ್ತು. ನಾವು ಕಷ್ಟಪಟ್ಟರು, ನಮ್ಮಪ್ಪ ನಮ್ಗೆ ಮೂಟೆ ಒತ್ತಿ ಸಾಕಿದ್ದಾರೆ. ನಮ್ಗೆ ಈ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಮ್ಮ ಅಪ್ಪ ಪಟ್ಟಿರೋಂತ ಕಷ್ಟ ಇದೆಯಲ್ಲ, ನಾವು ನೋಡಕ್ಕೂ ಆಗಲ್ಲ ಈಗಿನ ಕಾಲಕ್ಕೆ. ಯಾಕಂದ್ರೆ ನಾವು ಬಹಳಷ್ಟು ಜನಕ್ಕೆ ನೋಡ್ತೀವಿ, ಹೇಳ್ತೀವಿ. ನಮ್ಮಮ್ಮ ಅಡ್ಗೆ ಮಾಡ್ಬೇಕಾದ್ರೆ ಹೊಲೆ ಹುರ್ಸಕ್ಕೆ ನಮ್ಮ ಹತ್ರ ಇದು ಕೂಡ ಇರ್ತಿರ್ಲಿಲ್ಲ. ಅಂತ ಸಮಯದಲ್ಲಿ ನಾವು ಬೆಳೆದು ಈ ಮಟ್ಟಿಗೆ ಬೆಳಿಬೇಕಂದ್ರೆ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ಬೇಕು. ನನ್ಗೆ ಒಂದು ತಮ್ಮ ಮತ್ತೆ ತಂಗಿ ಹಾಗೂ ಇದ್ದಾರೆ, CM ಅರ್ಬಾಸ್ ಖಾನ್, CM ರುಮಾನಾ ಫಿರ್ದೋಸ್ ಅಂತ. ಈಗ ನಾನು ಆಲ್ಮೋಸ್ಟ್ ಮದುವೆ ಆಗಿ ಕೂಡ ಒಂದು 1 year ಆಗ್ತಾ ಬರ್ತಾ ಇದೆ ಈ ಫೆಬ್ರವರಿಗೆ. ಸೊ ನಮ್ಮ ವೈಫು ಕೂಡ ಅಷ್ಟೇ, ಅವ್ರ ಹೆಸರು ರುಮಾನನೇ. ಅವರು ವೈಫು ಕೂಡ ನನಗೆ ಬಹಳಷ್ಟು ಸಪೋರ್ಟ್ ಮಾಡೋದು. ನಮ್ಮ ಬ್ಯಾಕ್ಗ್ರೌಂಡ್, ನಮ್ಮ ಫ್ಯಾಮಿಲಿ ಅಂತ ವಿಷಯ ಬಂದಾಗ ನಮ್ಮ ತಂದೆ ತಾಯಿ, ನನ್ನ ತಮ್ಮ, ನನ್ನ ತಂಗಿ, ನಮ್ಮ ವೈಫು, ಈಗ ಮಗು ಕೂಡ CM ಅರ್ಮಾನ್ ಖಾನ್ ಅಂತ ಇದೆ, ಒಂದು 2 months ಮಗು ಇದೆ. ಸೊ ನಮ್ಮ ಫ್ಯಾಮಿಲಿ ದೊಡ್ಡದು ಇದರಲ್ಲಿ ಕೈವಾಡ ಇರುತ್ತೆ. ಯಾಕಂದ್ರೆ ಎಲ್ಲಾ ವಿಷಯದಲ್ಲೂ ಕೂಡ ತನ್ನ ಮಗ ಮಾಡ್ತಾ ಇರುವಂತ ಒಳ್ಳೆ ಕೆಲಸಕ್ಕೆ ನಾವು ಬೆಂಬಲ ಆಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿನೇ ಉದ್ದೇಶ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಯವ್ರು ಯಾವತ್ತೂ ನನ್ಗೆ ಕೈ ಬಿಟ್ಟಿಲ್ಲ. ವೈಫು ಕೂಡ ಹಂಗೆ ಇದ್ದಾರೆ. ಇವತ್ತು ಇದರಲ್ಲಿ ನಮ್ಮ ಫ್ಯಾಮಿಲಿದು ಸಪೋರ್ಟ್ ಇದೆ. ಎಲ್ಲಾದ್ರಲ್ಲೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ಬೇಕು, ಬೆಳೆಸ್ಬೇಕು ಅಂತ. ನಾವು ನಮ್ಮ ಮಾಮ ಒಬ್ರು ಇದ್ದಾರೆ, ಯೂನುಸ್ ಮಾಮ ಅಂತ ಹೇಳಿ. ಆಮೇಲೆ ಒಬ್ರು ಹನೀಫ್ ಮಾಮ, ಹಬೀಬ್ ಮಾಮ ಅಂತ ಇದ್ದಾರೆ. ಈ ಯೂನುಸ್ ಅನ್ನೋರು ವ್ಯಕ್ತಿ ಇಡೀ ಜೀವನನೇ ನನಗೋಸ್ಕರ ತ್ಯಾಗ ಮಾಡಿರೋಂತ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲಿ ಕೆಟ್ಟ ಹುಡುಗರ ಜೊತೆ ಸೇರ್ಬಿಡ್ತೀವೋ, ಎಲ್ಲಿ ನಮ್ಮ ಭವಿಷ್ಯ ಹಾಳಾಗೋಗುತ್ತೋ, ಏನೋ ಒಂದು ನಮ್ಮ ಅಜ್ಜ ಹೇಳ್ತಾ ಇದ್ರಂತೆ, ಈ ಬಡ್ಡಿ ಮಗನ್ ಬಿಟ್ರೆ ಭಟ್ಕಲ್ ಮಿನಿಸ್ಟರ್ ಆಗ್ತಾನೆ ಇವನು ಅಂತ ಹೇಳ್ಬಿಟ್ಟು. ಚಿಕ್ಕ ವಯಸ್ಸಲ್ಲೇ ಆ ಹೋರಾಟ, ಯಾರಾದ್ರೂ ರ್ಯಾಲಿ ತಗೊಂಡ್ ಹೋಗ್ತಾ ಇದ್ರೆ ಅಲ್ಲೋಗಿ ಕೂಗ್ಬಿಡೋದು, ಅಯ್ಯೋ ಫಸ್ಟ್ ಹಿಡ್ಕೊಂಬ, ಅಕ್ಕಪಕ್ಕದವ್ರು ನೋಡಿದ್ರೆ ಮನೆ ಖಾಲಿ ಮಾಡಿಸ್ತಾರೆ ಅಂತ ಎಲ್ಲ ಹೇಳೋರಂತೆ. ಸೊ ನಮ್ಮ ಮಾಮ ಅವ್ರ ಜೀವನವನ್ನೇ ನನಗೋಸ್ಕರ ತ್ಯಾಗ ಮಾಡಿ ನನ್ಗೆ ಈ ಮಟ್ಟಿಗೆ ಬೆಳೆಸ್ಬೇಕಂದ್ರೆ ಇವತ್ತಿಗೂ ಕೂಡ ಸುಮ್ನೆ ಕೂತಿದ್ರೆ ಯಾವ್ದಾದ್ರು
ನ್ಯೂಸ್ ಪೇಪರ್ ತಂದು ಕೊಡ್ತಾರೆ, ಸುಮ್ನೆ ಕೂತಿದ್ಯಾ ಓದ್ಕೊಂಡ್ ಕೂತ್ಕೋ ಅಂತ ಹೇಳಿ. ನಮ್ಗೆ ಅವ್ರು ಕಂಡ್ರೆ ಭಯ ಆಗುತ್ತೆ, ನಮ್ಮ ಮಾಮ ಕಂಡ್ರೆ. ಯಾಕಂದ್ರೆ ಆ ವ್ಯಕ್ತಿ ಇಡೀ ಜೀವನವನ್ನು ಮುಡುಪಾಗಿಟ್ಟು ನಮ್ಗೆ ಈ ಮಟ್ಟಿಗೆ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಆಮೇಲೆ ಇದ್ರ ಬ್ಯಾಕ್ ಗ್ರೌಂಡ್ ಆಗಿ ಬಹಳಷ್ಟು ಜನ ನಮ್ಗೆ ಬೆಂಬಲಿಗರಿದ್ದಾರೆ. ಅಂದ್ರೆ ಕುಟುಂಬದವ್ರು ಯಾವತ್ತೂ ಯಾರಿಗೂ ಆಗಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.